ಅರುಣ್ ಅವರಳ್ಳಿ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೋರಿ. ಅದಕ್ಕೆ ಬಸಣ್ಣ ಏನಾಗಿದ್ರಿ ಗೌಡ, ಈ ಪ್ರಪಂಚದೊಳಗ ಯಾವ ರೊಕ್ಕ ಗಳಿಸ್ಯಾನ, ರೂಪಾಯಿ ಗಳಿಸ್ಯಾನ, ಆಸ್ತಿ ಗಳಿಸ್ಯಾನ, ಅಂತಸ್ತು ಗಳಿಸ್ಯಾನ, ದುಡಿಮೆ ಗಳಿಸ್ಯಾನ. ಹೌದು, ಮಾಡೇ ಕಟ್ಟಾನ, ಮುಂದೆ ಕಾಲ್ ತರದಾನ, ಒಂದು ಬುಲೋಟ್ ತಂದಾನ. ಹೌದಿಲ್ಲ, ನಮ್ಮ ನಿಮ್ಮಲ್ಲಿ ಒಂದು ಸೂಕ್ಷ್ಮ ಅಹಂಕಾರ ಬಂದ್ಬಿಟ್ಟಾರ. ಅದು ಎಂತ ಅಹಂಕಾರಪ್ಪ? ಹೊಲ ನಂದು, ಮನಿ ನಂದು, ರೊಕ್ಕ ನಂದು, ರೂಪಾಯಿ ನಂದು, ಆಸ್ತಿ ನಂದು, ಅಂತಸ್ತು ನಂದು. ಹೌದು ಅನ್ನುವಂತ ಅಹಂಕಾರ ನಮ್ಮ ನಿಮ್ಮಲ್ಲಿ ಬಂದಾದನ್ನ ಆತ್ಮೀಯ ಬಂಧುಗಳೇ. ಹೌದಿಪ್ಪ, ಹೌದು. ಈ ಮರ್ತ್ಯಕ್ಕ ಹುಟ್ಟಿ ಬಂದೀವಿ. ಹೌದಾ? ಹುಟ್ಟಿ ಬಂದ ಮ್ಯಾಲ ನಾವು ಏನು ಗಳಿಸೋದು ಇಲ್ಲ, ಹೋಗಾಗ ತಗೊಂಡು ಹೋಗುವುದು ಇಲ್ಲ. ಹೌದು, ಮತ್ತೆ ಎಲ್ಲ ನೀವೇ ಗಳಿಸಿದ್ದೆ. ಆದ್ರ ನೀವು ಹೋಗುವಂತ ಸಂದರ್ಭದೊಳಗೆ ಯಾಕೆ ನಿಮ್ಮ ಸಂಗಾಟ ಬರುದಿಲ್ಲ? ಯಾಕ್ರಿಪ್ಪ? ನೀವೇ ದುಡಿದಿರಿ, ಹೌದು, ನೀವು ಹೈರಾಣಾಗಿರಿ, ಕರೆ ನೀವೇ ಗಳಿಸಿರಿ. ನೀವು ಹೋಗುವಂತ ಸಂದರ್ಭದೊಳಗೆ ಯಾಕದು ನಿಮ್ಮ ಸಂಗಾಟ ಬರುದಿಲ್ಲ? ಯಾಕೆ ಬರಲ್ರಿಪ್ಪ ನನ್ನ ಸಂಗಾಟ? ಅದಕ್ಕೆ ಬಸಣ್ಣ, ಅದು ಯಾವಾಗ ನಿಂದ ಅಲ್ಲ, ಅದಕ್ಕೆ ನಿನ್ನ ಜೋಡಿ ಅದು ಬರೋದಿಲ್ಲ. ಹೌದು, ಯಾಕಂತ ಕೇಳು. ಯಾಕ್ರಿಪ್ಪ? ಈ ನಾವು ನೀವು ಹುಟ್ಟಿ ಬರೋಕ್ಕಿಂತ ಮೊದಲ ಸೃಷ್ಟಿಕರ್ತ ಪರಮಾತ್ಮ ಭಗವಂತ ಈ ಭೂಮಿ ತಲೆ ಮ್ಯಾಲ ನೆಲ ತಯಾರ ಮಾಡ್ಯಾನ, ಜಲ ತಯಾರ ಮಾಡ್ಯಾನ, ಅನ್ನಾದ, ನೀರಾದ, ಗಾಳಿಯಾದ, ಸಿರಿಯಾದ, ಸಂಪತ್ತಾದ, ಧಾನಾದ, ದೌಲತ್ತದ. ನಾವು ನೀವು ಹುಟ್ಟಿ ಬರೋಕ್ಕಿಂತ ಮೊದಲೇ ಈ ಭೂಮಿ ತಲೆ ಮ್ಯಾಗ ಎಲ್ಲಾನು ತಯಾರಾದ್ರೆ, ಹಂಗಾದ್ರೆ ನಾವು ನೀವು ಹುಟ್ಟಿ ಏನು ತಯಾರು ಮಾಡಿವಿ? ಹೌದು, ಏನೂ ಗಳಿಸಿಲ್ಲ, ಗಳಿಸೋದು ಅಲ್ಲ, ನಾವು ತಯಾರು ಮಾಡೇವಿ. ಏನು ಬಾ, ನಾವು ತಯಾರು ಮಾಡ್ತೇವೆ. 90 BP OT 60 ನೀ ಅವೇ ತಯಾರು ಮಾಡೋದು. ಹೌದಿಲ್ಲ? ಅದಕ್ಕೆ ಆತ್ಮೀಯ ಬಂಧುಗಳೇ, ಏನ್ರಿಪ್ಪ, ಇವತ್ತ ತಾವೆಲ್ಲ ಬಹಳ ಚಂದ ಕೂಡಿರಿ. ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ನಡೆದಾವ್ರಿಪ್ಪ. ಬಸಣ್ಣ ಯಾವ ನಾಗರ ಸೋರ್ಕ ಯಾರ್ಯಾರು ಹೆಂಗ ಹಾಡ್ಯಾರ ನನಗೆ ಗೊತ್ತಿಲ್ಲ. ಹೌದು, ಪ್ರಥಮದಲ್ಲಿ ಅಮೋಘದ ಮುತ್ತೇನ ಜಾತ್ರೆಗೆ ಬಂದೆವು. ಅಲ್ಲಿ ಕಾರ್ಯಕ್ರಮ ಏಕ್ ನಂಬರ್. ಯಾರಿದ್ರು ಜೋಡ ಯಾರಕ್ಕಿರಲ್ಲ, ಕಬ್ಬು ತೋಡಿ ಏನ್ ಮಾಡ್ತೀವಿ? ಹೌದಿಲ್ರಿ? ಜೋಡ ಹಾಕು ತೋಡಿ ಏನ್ ಬೇಕು ತಂದವಕ್ಕ ಅಂತ ನೆನಸೋದು ಬೇಡ. ಹೌದಿಲ್ಲ? ಇರ್ಲಿ, ಆಗಿದ್ದಾಗ ಹೋಗಿತ್ ನಾವು ಜಾಗದ ಹೆಸರು ಹೇಳಕತ್ತೀವಿ. ನಿನ್ನ ಬಾಯಿ ಹತ್ತಿಡಿ. ಯಾಕಪ್ಪ ಅಂತಂದ್ರ ಅಂಶದ ಮುತ್ಯಾನ ಗುಡಿ ಮುಂದೆ ಹಾಡಿದೆವು. ಸರಿ, ಅಲ್ಲಿ ಒಂದು ಒಳ್ಳೆ ಸತ್ಕಾರ, ಒಳ್ಳೆ ಒಂದು ಸ್ವಾಭಿಮಾನದಿಂದ ಬಹಳ ಚಂದ ನಮ್ಮೆಲ್ಲ ಪ್ರೇಮಿಟ್ಟು ಹಾಡಿದ್ದೇವೆ. ಹೌದು, ಹೌದು. ಅದು ಆದ ನಂತರ ಯಾವ ನನ್ನಪ್ಪ ಬೀರದೇವರ ಗುಡಿ ಮುಂದೆ ಅಲ್ಲಿ ಕಾರ್ಯಕ್ರಮ ಅದು, ದೊಡ್ಡ ಮಂಟಪ ಹೊಡೆದಿದ್ರು. ಅಲ್ಲಿ ಬಹಳ ಚಂದ ಅದು. ಹೌದು, ಖರೆ ನೋಡ್ರಿ ಹೆಂಗದ. 3 ಸಲ ಹಾಡಿಕೆ ಹೇಳಿದ ನಾಗರ ಸೋರ್ಕು ಬಂದಿನಿ. ಪ್ರಪಂಚ ಸದ ನಮ್ಮ ಹಾಡಿಕೆ ಎಲ್ಲಿ ತರ ಕೇಳ್ತಾರೆ, ಹೆಚ್ಚಕಮ್ಮ ಎತ್ತೋ ಹಳ್ಳಿಯಾಗಿ ಇವತ್ತು ಹಾಡಿಕೆ ಸುಳ್ಳಾಗ್ಯಾವ. ಹೌದು, ನಿನ್ನೆ ಅಚ್ಚೇನೆ ನಾನು ಹಾಡಿಕೆ ಸುಳ್ಳು ಮಾಡ್ದಂಗೆ ರೀ. ಹೌದು, ಆರಾಮಿದ್ದಿದಲ್ಲ ಮನುಷ್ಯಾಗ ನಮ್ಮ ಪ್ರಚಂಡವ್ರಿಗೆ 3-4 ದಿನ ಆಗಿದ್ದು ಟೈಮ್ ಅಣ್ಣ ನನಗೆ ಆರಾಮಿಲ್ಲ, ನನಗೆ ಬರೋದು ಆಗೋದಿಲ್ಲ ಅನ್ನೋ ಕಾಲಕ್ಕ ನಿಮ್ಮ ನೆರೆಹಳ್ಳಿ ಭಾಷೆಗೆ ಸಚಿನಗೆ ಕಾರ್ಯಕ್ರಮ ಕೊಟ್ರು. ಅವ್ರ ಅಣ್ಣವ್ರು ಅಂದ್ರು, ನಿಮಗೆ ಯಾವಾಗ ಆರಾಮ ಆತನ ಹೇಳಿ ನಾವು ಹೊಳೆ ಹಾಡ್ಲಿಕ್ಕೆ ಹತ್ತಿ ಬಂದಿವಿ. ಇಂಥ ಅಭಿಮಾನಿ ಬೋಧನ ಸಂಘದ ಹೆಂಗತಿ ಕೇಳು. ಎಷ್ಟೊತ್ತವ್ರಿ ಒಂದ್ಸರಿ ಭಂಡಾರ ಕೊಟ್ರಪ್ಪ ಅಂತಂದ್ರ ಇವತ್ತು ಸಂಜೆಗೆ ನಮ್ಮ ಕುದುರೆ ಕನ್ನೋರು ಹಾಕಿ ಖರೆ ಇನ್ನ ಮಳಿ ಆದತ್ ಹೇಳಿ ಆಗಾಮಿ ಸೋಳು ಮಾಡಿದ್ರ. ಇರ್ಲಿ, ಏನ್ ತಪ್ಪಲ್ಲ. ಯಾಕಪ್ಪ ಅಂದ್ರ ಮಳಿ ಇತ್ತಂದ್ರ ಬಹಳ ಕಷ್ಟ ಅದ. ಇಂತ ಮಳಿ ಒಳಗ ತಾವೆಲ್ಲ ಕೂತು ನಮಗಿಲ್ಲಿ ಒಂದು ಪದ್ಧತಿ ಸ್ಟೇಜ್ ಹೊಡೆದ ಮ್ಯಾಗ ಪತ್ರೆ ಹಾಕಿರಿ. ಏನ ತೊಂದರೆ ಇಲ್ಲ. ಮತ್ತ ಮುಂಜಾನೆ ಅಣ್ಣ ನನಗೆ ಆರಾಮಾಗ್ಯದ, ಮತ್ತ ಬರೋಣ ಹೆಂಗಂದಾಗ ಇರ್ಲಿ ಪಾಪ ಯಾರೋ ನಮ್ಗೆ ಕೊಟ್ಟಿರ್ತಕ್ಕಂಥ ಭಂಡಾರ ಹುಡುಗರು ಸೋಳು ಮಾಡ್ಕೊಂಡ ಅವ್ರಿಗೂ ನಮ್ಮ ಬೂದ್ಯಾಳ ಸಂಘದಿಂದ ಚಿರಋಣಿ ಹೇಳ್ಬೇಕಾಗ್ಯದ. ಅದಕ್ಕೆ ಆತ್ಮೀಯ ಬಂಧುಗಳೇ, ಇರ್ಲಿ. ಯಾಕಪ್ಪ ಅಂತಂದ್ರೆ ಹಿಂಗ ಕಲಾವಿದರನ್ನ ಬೆಳೆಸುವಂತ ಊರ ನಮ್ಮ ಕರ್ನಾಟಕ ಮಹಾರಾಷ್ಟ್ರದೊಳಗೆ ಇನ್ನೂ ಹುಟ್ಟಂತೆ ತಿಳ್ಕೊಂಡ ಗುರುನಾಥನಲ್ಲಿ ಬೇಡಿಕೆಯನ್ನ ಇಟ್ಟುಕೊಂಡು. ಅದಕ್ಕೆ ಬಸಣ್ಣ ಯಾವ ಇಂಥ ಪುಣ್ಯದ ನೆಲದಲ್ಲಿ ಇದು ನಾಗಣ ಸ್ವರೂಪ ಅಂತಂದ್ರ ಇದು ಸಾಮಾನ್ಯ ಜಾಗ ಅಲ್ಲ. ಹೌದು, ಯಾಕಪ್ಪ ಅಂತಂದ್ರ ಯಾವ ಸಾಕ್ಷಾತ್
ಪರಮಾತ್ಮನ ಸ್ವರೂಪಿಯಾಗಿರ್ತಕ್ಕಂತಹ ಬಸವಲಿಂಗ ಮುತ್ತಿ ಅವರು ತಿರುಗಾಡಿರ್ತಕ್ಕಂತ ಈ ಪುಣ್ಯದ ನೆಲ. ಇಂಥ ಪುಣ್ಯದ ನೆಲದಾಗ ನೀವೆಲ್ಲ ಹುಟ್ಟಿರಿ, ನಾವೆಲ್ಲ ಬಂದು ಹಾಡಕತ್ತೀವಿ ಅಂದ್ರ ನಮ್ಮಂತ ಪುಣ್ಯವಂತರಿ ಈ ಜಗತ್ತಿನಾಗ ಯಾರು ಇಲ್ಲ ಅನ್ಬೇಕಾಗಿ. ಯಾಕಂದ್ರ ಅಂತ ಗುರುನಾಥ ತಿರುಗಾಡಿರುವಂತ ಜಾಗ ಅದೇನ ಆತ್ಮೀಯ ಬಂಧುಗಳ ಇರ್ಲಿ. ಇವತ್ತು ಅದೇ ಮಣ್ಣಾಗ ನೀವು ಹುಟ್ಟಿರಿ ಅಂದ್ರ ಆ ಮಣ್ಣಿನ ಗುಣಧರ್ಮನೆ ಹಿಂಗಾದ ಅನ್ನುವಂತ ಮಾತನ್ನ ಹೇಳುತ್ತಾ. ಅದಕ್ಕೆ ಬಸಣ್ಣ ಏನ್ರಿ ಗೌಡ್ರ, ಈಗಾಗಲೇ ನಮ್ಮ ಸರ್ಜೋಡಿ ಕಲಾವಿದರು ಗುರುಜಿ ಅವರು ಏನ್ ಮಾತಾಡಿದ್ರು? ಸರಜೋಡಿ ಸರ್ ಅವರು ಏನಂದ್ರು? ತಮ್ಮನ್ನೆಲ್ಲ ಉದ್ದೇಶಿಸಿ ಬಹಳ ಚಂದ ಮಾತಾಡಿ ಒಳ್ಳೆ ರೀತಿ ಹೇಳ ಕಡ್ಲಿ ಬಟ್ಟಿ ಕಾಶಿಬಾಯಿ ಬಹಳ ಚಂದ ಹೇಳಿದ್ರಿಪ್ಪ. ಅಲ್ಲ ನೀ ಎಲ್ಲಿ ಒಯ್ದು ನನಗೆ ಏನ್ ಮಾಡ್ತಾನ ನನಗಾಗ್ಯದ. ಅವರು ಭಾಗೀರಥಿ ಕಟ್ಟಿ ಹೇಳ್ಯಾರ, ಕಡ್ಲಿ ಮಟ್ಟಿ ಕಾಶಿಬಾಯಿ. ತಪ್ಪಾಗ್ಯದ್ರಿ. ಏಯ್ ಮಾತು ಹೇಳ್ತೀನಿ ಕೇಳು. ಅದ್ರ ಬಗ್ಗೆ ಗೊತ್ತಿತ್ತಂದ್ರೆ ಮಾತಾಡ್ಬೇಕು. ಮೂಲೇನಿ ಕೈ ಹಾಕು. ಗೊತ್ತಿರ್ಲಿಕ್ಕೆ ನಿನಗೆ ನೆಲಕಾಲ ಹಣ್ಣ ಸುಮ್ಕೊಂಡು ಗೊತ್ತೇ. ಹೌದಾ? ಹೌದು. ಅದಕ್ಕೆ ಬಸಣ್ಣ ಏನ್ರಿಪ್ಪ? ಯಾಕಪ್ಪ ಅಂತಂದ್ರ ಯಾಕ್ರಿ ಗೌಡ್ರ? ಈ ಕಡೆ ನಮ್ಮ ತಾಯಿ ಬಳಗ, ಈ ಕಡೆ ನಿಮ್ಮ ಅವ್ರ ಬಳಗ ಕೂತಾರ, ಈ ಕಡೆ ಅಪ್ಪನ ಬಳಗನು ಕೂತಾರ. ಎಂತ ಸಭಾದಾಗ ನೀ ಹೆಂಗ ಮಾತಾಡ್ಬೇಕಿದ? ಸಭೆ ಅಂತದ ಮಗನ ಎಂತ ಸಭೆ ಐತಿ, ಹೆಂಗ ಮಾತಾಡ್ಬೇಕು? ಸೂಜಿ ಬಿದ್ರು ಸಪ್ಲ ಆಗಬಾರ್ದು. ಹೌದಿಲ್ಲ? ಸಾಕ್ಷಾತ್ ದೇವಲೋಕದೊಳಗ ಇಂದ್ರ ಸಭಾ ಕೊಡ್ದಂಗ ಈ ಕಡೆ ತಂದೆ ಬಳಗ ಈ ಕಡೆ ತಾಯಿ ಬಳಗ ಅದ. ಅವ್ರು ಸ್ವಲ್ಪ ಜನ ಇದ್ರು ಕೂಡ ಅವ್ರು ಎಷ್ಟು ಚಂದ ಬಹಳ ಪದ್ಧತಿ. ಸಾಕ್ಷಾತ್ ಗುಡಿಯಾನ ದೇವತೆಗಳು ಕೂತಂಗಾಗ್ಯದ. ಗುಡಿಯಾನ ದೇವ್ರ ಹೌದು. ಹೆಂಗ ಎಷ್ಟು ಶಾಂತ ನೋಡು. ಗುಡ್ಡಾಪುರ ದಾನಮ್ಮ ಚಿಂಚಲಿ ಮಾಯಮ್ಮ ಚಿತ್ತಾಪುರಿ ಎಲ್ಲಮ್ಮ ಶಿರಸಂಗಿ ಕಾಳಮ್ಮ ಗತ್ತರಿಗೆ ಭಾಗಮ್ಮ ಕೂತಂಗ ನಮ್ಮ ಅವ್ರು ಶಾಂತ ಒಂದ ಗರ್ಭಗುಡಿಯಾಗ ದೇವತೆಗಳು ಹೆಂಗ್ ಕೂತಿರ್ತಾರ ಹಂಗ ಅಷ್ಟ ಪದ್ಧತಿ ಕೂತಾರ. ಹೌದು. ನೀ ಮಗನ ಇಟ್ಟು ದಾಂಡ್ಲಿ ಮಾಡಿ 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 ಒಯ್ದು ನನಗೆ ಅಡ್ಡಾಡಿ ಸಿಗಿಸಲಕತ್ತೀವಿ. ಏನ್ ಹೇಳಕತ್ತಿ? ನಮ್ಮ ಅಪ್ಪನ ವರ್ಣ ಮಾಡಲಗಿ ಬರೇ ನಮ್ಮ ಅಪ್ಪ ಹಂಗ್ ಕೂತಾನ, ಹಿಂಗ್ ಕೂತಾನ, ಹಿಂಗ್ ಕೂತಾನ, ಹಂಗ್ ಕೂತಾನ. ನಿಮ್ಮ ಅವ್ರು ವರ್ಣ ಮಾಡಕತ್ತಿ. ಹೇಮರೆಡ್ಡಿ ಮಲ್ಲಮ್ಮ ಗತ್ತರಿಗೆ ಭಾಗಮ್ಮ ತುಳಜಾಪುರ ಅಮ್ಮ ನೋಡಿ ತುಂಬ ಸೆರಗ ಹನಿ ತುಂಬ ಕುಂಕ ಮಚ್ಕೊಂಡು ಹ್ಯಾಂಗ್ ಕೂತಾರ ನೀ ಹೇಳ್ತಿ. ಹೌದು. ಗುಡ್ಡಪ್ಪು ದಾನಮ್ಮ ತಂಡ ಇಟ್ಟರೆ ನೋಡಿ ನಮ್ಮ ಅಕ್ಕ ಹೆಂಗ್ ಕೂತಾಳ ಚಿಗವ. ತುಳಜಾಪುರ ಅಮ್ಮ ನೋಡಿ ಚಸ್ಮಾ ಹಾಕ್ತಾಳ ಏನು ನಾಯಿ ಹಾಕ್ಯಾಳ. ನಿನಗೆ ಹೇಳೋದ್ರ ಅವ್ರ ಮಾತಿಗೆ ನೀವೆಲ್ಲ ನಗ್ತೀರಿ ಅನ್ನೋ ಆತ್ಮೀಯ ಬಂಧುಗಳೇ. ಅಳ್ಬೇಕೇನು? ಹಂಗಲ್ಲ. ಹೌದು. ಜಗತ್ತಿನಾಗ ನೀ ಯಾರಿಗೆ ನಿಂದೆ ಆಡಬಲ್ಲ. ಹೌದು. ಕಡೆ ಹಡದ ತಾಯಿಗೆ ನಿಂದೆ ಆಡಬಡತ್ತಿನ ತಾಯಿನಂತಕ್ಕೆ ಬಹಳ ಹೆಚ್ಚಿನ ಕದ. ಹುಚ್ಚ ನೋಡು ಹುಚ್ಚ. ಇದ್ರಾಗನು ತಾಯಿ ದೊಡ್ಡ ಕದ ಉತ್ತಮ. ಕರೆ ಆಣಿ ಮಾಡಿ ಕೇಳ್ರಿ ನಿಮ್ಮ ಮೌದರಿಗೆ. ಹೌದು. ಈ ಕಡೆ ನಮ್ಮ ಮಾತುದೇವ್ರು ಕೂತಾರ. ಹೌದು. 21 ವರ್ಷ ಆಗುತ್ತಾನ ನಿಮ್ಮವ್ವ. 21 ವರ್ಷ ಆಗುತ್ತಾನ. 21 ವರ್ಷ ಮುಗಿತ ತಿಳ್ಕೊ. ಯಾವ ವಯಸ್ಸಾಗ್ಯದ ಲಗ್ನ ಮಾಡ ಮೋಸಿ. ನಾನು ಹೆಂಡತಿ ಬಾಂಧವ ಮನೆಗೆ ಅಂದ್ರೆ ಮುಗಿತೀನಿ. ನಿಮ್ಮವ್ವ ಯಾರು ನಾವ್ ಯಾರು ಅಂದ್ರ ಅವ್ ನಿನಗೇನು ಸಂಬಂಧ ಇಲ್ಲ. ತಾಯಿ ಹೆಸರು ತೆಗದಿ ಅಂದ್ರೆ ಹಂಗ ಹಿಡಿದು ಐವತ್ತಿದ್ದ ಬಾಕ್ 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 ಉಳಿತದ ಹತ್ತಿ. ಅದ ಹೇಳ್ತೀವಿ ನಿನಗೆ ಲಾಭ ಏನಾಗತ್ತಿನ ಹೇಳ್ತೀನಿ ಅಂತ. ಹೌದು. ಬಹಳ ಲಾಭ ನೋಡಿ ಸರ. ಏನದವ? ಈ ಸದ್ದ ಹಾಕಿ ಬಂದೇವಿ. ಚುರುಮೂರ್ ಹಾಸ್ಯಾರ. ಹೌದು. ಹೂ ಹಾಸ್ಯಾರ. ಬಂಡಾರ ಹಚ್ಚಾರ. ಏನ್ ಅನಂತರ ಮಾಡ್ಯಾರ ಇಲ್ಲಿ. ಇವ್ ಅರ್ಬಿ ಒಗದಾಕೋರು ಯಾರು? ನಮ್ಮ ಹೆಣ್ಮಕ್ಳು. ಚಾ ಕುಡ್ಸೋರು ಯಾರು? ನಮ್ಮ ಹೆಣ್ಮಕ್ಳು. ಊಟ ಮಾಡ್ಸೋರು ಯಾರು? ನಮ್ಮ ಹೆಣ್ಮಕ್ಳು. ಜಳಕ ಮಾಡ್ಸೋರು ಯಾರು? ನಮ್ಮ ಹೆಣ್ಮಕ್ಳು. ಜಳಕವನ್ನು ನಾ ಮಾಡ್ತೀನಿ. ತಾಯಿನ ಎಲ್ಲ ನಾನು ಹೇಳ್ತಿ ಮಾಡ್ತಾವ. ತಾಯಿ ಕೇಳಿ ಏನಿಗಾರ ನಿಂತಾವ ಅದಕ್ಕೆ ಕೂತವಳು ಮುಗ್ದದ ಇದ್ದೆ ತಮ್ಮ. ಹಂಗಲ್ಲ ಗೊತ್ತಿಲ್ಲ ಹುಚ್ಚ ನಮ್ನಿ ಮಾತಾಡಬೇಡ. ಗಪ್ರಿ ಸಿಗವ ಗಪ್ರಿ. ಏನಾಗ್ಯದ್ರಿ ಸರ? ಇಲ್ಲಿ ಹೌದು ಹೇಳಕಂತೀನಿ. ಹೆಂಡತಿ ಬಾಳ ಚಲೋ ಅದಾಳ, ಊಟ ಮಾಡಿಸ್ತಾಳ, ಹೊರಗ ನಿನ್ನ ಕಾಟನ ಮಾಡ್ತಾಳ. ಹೌದಿಲ್ಲ? ಅದಕ್ಕೆ ಇರ್ಲಿ ತಮ್ಮ. ಜಗತ್ತಿನಾಗ ತಾಯನಂತಕ್ಕಿ ಬಹಳ ದೊಡ್ಡಕ್ಕಿದಾಳ. ತಾಯಿ ಪಾತ್ರ ಯಾರಿಗೂ ಕೊಡ್ಲಿಕ್ ಆಗೋದಿಲ್ಲ, ತಾಯಿ ಪ್ರೀತಿನೂ ಯಾರಿಗೂ ನೀಡ್ಲಿಕ್ ಆಗೋದಿಲ್ಲ. ಹೌದು. ಹೌದಿಲ್ಲ? ಅದಕ್ಕೆ ಬಸವಣ್ಣ ಇರ್ಲಿ. ಯಾಕಪ್ಪ ಅಂತಂದ್ರ ಈಗಾಗಲೇ ನಮ್ಮ ಸರಜೋಡಿ ಗುರುಗಳಾಗಿರ್ತಕ್ಕಂಥವ್ರು ಬಹಳ ಚಂದ ಒಂದು ಪ್ರಶ್ನೆ ಕೇಳ್ಯಾರ. ಏನ್ ಕೇಳ್ಯಾರಿಪ್ಪ ಪ್ರಶ್ನೆ? ಯಾವ ವಾರತಿ ನಿಂಬಾಳ ಉಳಿದಾಗ ಮಾಳಿಂಗರಾಯಿಗೂ ಪೂಜೆ ಆಗ್ತದ, ಎಷ್ಟೋ ದೇವರಿಗೂ ಪೂಜೆ ಆಗ್ತಾವ. ಹೌದು. ಈಗ ಸದ್ಯಕ್ಕೆ ಅದಕ್ಕೆ ಹುಲಿಗುಡ್ಡ ಅಂತ ಕರೀತಾರ. ಹೌದು. ಅದಕ್ಕ ನಿಂಬಾಳ ಗುಡ್ಡಕ್ಕೆ ಹುಲಿಗುಡ್ಡ ಅಂತ ಕರೀತಾರ. ಹಂಗೆ ಇನ್ನೊಂದು ಗುಡ್ಡ ಅದ. ಹೌದು. ಅಲ್ಲಿ ಮಾಳಿಂಗರಾಯಿನೂ ಅದಾನ, ಮತ್ತ
ಕೆಲವೊಂದಿಷ್ಟು ದೇವ್ರು ಅದಾವ, ಆ ದೇವ್ರಗಳಿಗೂ ಪೂಜೆ ಆಗ್ತದ. ಹೌದು. ಆ ಗುಡ್ಡ ಯಾವಾಗ ಎಲ್ಲಿಯಾರ ಮತ್ತ ಅಲ್ಲಿ ಇರ್ತಕ್ಕಂಥ ದೇವ್ರುಗಳು ಯಾವ್ಯಾವ. ಹೌದು. ನೇರವಾಗಿ ಪ್ರಶ್ನೆ ಕೇಳ್ಯಾರ. ನೇರವಾಗಿ ಒಂದು ಬಹಳ ಚಂದ ಪ್ರಶ್ನೆ ಕೇಳ್ಯಾರ. ಹೌದು. ಇದು ನಮಗ ತಿಳಿದ ಮಟ್ಟಿಗೆ ನಮ್ಮ ಗುರು ಬುದ್ಧಿ ಕೊಟ್ಟು ಯಾವ ಗದಗ ಜಿಲ್ಲಾ ಮುಂಡ್ರಿಗಿ ತಾಲೂಕ. ಹೌದು. ಗದಗ ಜಿಲ್ಲಾ ಮುಂಡ್ರಿಗಿ ತಾಲೂಕ ಕಪ್ಪತ್ತು ಗುಡ್ಡದೊಳಗ ಮಾಳಿಂಗರಾಯನು ಅದಾನ, ರೇವಣ ಶಿತ್ನು ಅದಾನ, ಕರಿಶಿತ್ನು ಅದಾನ, ಮತ್ತ ಮರಳು ಶಿತ್ನು ಅದಾನ. ಈ ಒಟ್ಟು 4 ದೇವರಿಗೆ ಗದಗ ಜಿಲ್ಲಾ ಮುಂಡಗಿ ತಾಲೂಕು ಕಪ್ಪತ್ತು ಗುಡ್ಡದಾಗ ಪೂಜೆ ಆಗ್ತದ ಅನ್ನುವಂತ ಮಾತ ನಿಮ್ಮ ಪ್ರಶ್ನೆಕ ನಮ್ಮ ಉತ್ತರ ಹಿಂಗಾದ್ರಿ ಗುರುಗಳ. ಯಾಕಪ್ಪ ಅಂತಂದ್ರ ಇದು ಏನೋ ಸರಿ ಇತ್ತು ಸರಿ ಅನ್ರಿ, ತಪ್ಪಿತ್ತಪ್ಪ ಅಂದ್ರ ನಿಮ್ಮ ಪ್ರಶ್ನೆಕ ನೀವು ಉತ್ತರ ಹೇಳ್ಬೋದು. ಇದಕ್ಕೆ ಏನು ಅಭ್ಯಂತರ ಇಲ್ಲ, ನಮ್ಮದು ಇಲ್ಲ. ಅದಕ್ಕ ಅವರು ಕೇಳಿರ್ತಮ್ಮ ನೀನು ಒಂದು ಕೇಳಂದ್ರ ಕೇಳೋದು ಬ್ಯಾಡ, ಸುಮ್ಮನೆ ಹಿಂಗೆ ಹಾಡಂದ್ರ ಸುಮ್ಮನೆ ಹಿಂಗೆ ಹಾಡ್ಕೊ ಹೋಗು. ಕೇಳ್ರಿ ಅವ್ರು ಕಲ್ಲಕ್ಕೆ ದೋಸೆ ಕೊಟ್ಟಾಳ ಮಲ್ಲಕ್ಕೊಂದು ಇಡ್ಲಿ ಕೊಡ್ಲಿ. ನೀ ಹೇಳ್ದಂಗಲ್ಲ ಜನ ಹೇಳ್ಬೇಕಲ್ಲ. ಯಾಕ್ರಿ ಹೇಳೋದು ಬೇಡ್ರಿ, ಮತ್ತೆ ಹರಿ ಬರ್ರಿ, ಮತ್ತೆ ತಾಯಿ ನೀ ಹಿಂಗ್ ಹೊಡೆದ ನಾನು. ಹೌದು, ಏನ್ ಹಾಕಿರಿ ಇರ್ಲಿ. ನಮ್ಮ ಪ್ರಶ್ನೆ ಹೆಂಗ ನಮ್ಮ ಸರಿಜೋಡಿ ಕಲಾವಿದರಿಗೆ ಅಂದ್ರೆ ಹೆಂಗ್ರಿಪ್ಪ, ಯಾವ ನನ್ನಪ್ಪ ಶುದ್ಧ ಮಾಳಿಂಗರಾಯ ಹೌದು ಒಂದ ಗುರು ಬೀರಣ ದೇವರನ್ನ ಕೂಡೋ ಕಾಲಕ್ಕ ಹೌದು ದೋಣೋಜಿ ಹೆಗ್ಗೇರಿ ಕೆರಿ ಒಳಗ ಜಿಗದ. ಹಲೋ ಜಿಗಲು ಗುರುವಿನ ಕರ್ಕೊಂಡೆ ಮ್ಯಾಗ ಬಂದ. ಯಾರೋ ಹೌದು ನನ್ನಪ್ಪ ಶುದ್ಧ ಮಾಳಿಂಗರಾಯ ಡೋಣೋಜಿ ಹೆಗ್ಗೇರಿ ಕೆರೆಯಾಗ ಜಿಗಲು ಗುರುವಿನ ಕರ್ಕೊಂಡೆ ಹಂಗ ಮ್ಯಾಗ ಬಂದ ನೋಡು. ಹಂಗೆ ನನ್ನಪ್ಪ ಶುದ್ಧ ಮಾಳಿಂಗರಾಯ ಒಂದು ತವಲಿ ನೀರಾಗ ಜಿಗದಾನ. ಹೌದು ಜಿಗಲು ನಾಗರ ಹೆಡಿದಾಗ ಕೂತು ಎತ್ತು ಹೊರಗೆ ಬಂದಾನ. ಅದು ಯಾವ ಜಾಗದಾಗ ಬಂದಾನ, ಯಾವ ಊರಾಗ ಬಂದಾನ. ಹೌದು ಹೇಳ್ತಾರ ಹಿಂಗ ಒಂದು ನಮಗ್ ಪ್ರಶ್ನೆ ಸಿದ್ಧಾಟಿಗೆ ಒಳಗದ. ಇನ್ನ ಯಾಕಂದ್ರ ಬಸಣ್ಣ ಯಾಕ್ರಿ ಗೌಡ ಹೆಚ್ಚಿಗೆ ಏನು ಮಾತಾಡಲಾರ್ದಾನೆ, ಹೆಚ್ಚಿಗೆ ಮಾತಾಡೋಣ, ಶಾತಿಕಟ್ಟು ಮಾತಾಡೋಣ, ಛತ್ರಿ ಮುಚ್ಚನ ಮೇಲ ಛತ್ರಿ ಮುದ್ದೇನ ಅವ ಹೆಂಗ ನೋಡ್ರಿ ಗೌಡ. ಇಲ್ಲಿ ನಿಮ್ಮ ಮೌದೇವ್ರು ಕೂತಾರಿ, ಎಲ್ಲಿ ಈ ಕಡೆ. ಹೌದು, ಇಲ್ಲಿ ನಮ್ಮ ಮಾತದೇವ್ರು ಕೂತಾರ. ಹೇಳಬೇಡ್ರಿ, ಮತ್ತೆ ಹೇಳಂದ್ರೆ ಹೇಳ್ತೀನಿ, ಗಾಳ ಬಿಡ್ತೀನಿ. ಹೇಳಾಗ್ರಿ ನಮ್ ದೇವ್ರು ಅಡ್ಮುಟ್ಟಾದ್ರಿ, ಇದು ಅಡ್ಮುಟ್ಟ ದೇವ್ರು ಬರ್ತದೆ. ಈ ದೇವ್ರು ಬಂದಾಗ ನೀವು ಯಾರು ಸರಿ ಅಂದ್ರೆ ದೇವ್ರು ಅಲಗ ತಾನೇ ಹೊಡ್ಕೊತದ. ಅಡ್ಮುಟ್ಟಾಗ ಹೇಳಿ ಬರ್ಬೇಡ್ರಿ ಗೌಡ್ರ. ಗಂಡಸ ಮಕ್ಕಳಿಗೆ ದೇವ್ರು ಬಂತಂದ್ರ ಇದು ಹಿಡಿ ಮೈಕ ಹೇಳು. ಹಲೋ ಗೌಡ್ರ. ಗಂಡಸ ಮಕ್ಕಳಿಗೆ ದೇವ್ರು ಬಂತಂದ್ರ ಅಲ್ಲಿಗೆ ಹಾಕೋತಾರ, ಗುಂಡ್ ಹಾಕೋತಾರ, ಬೆತ್ತದ್ರೆ ಹೊಡ್ಕೋತಾರಿ. ಹೌದ್ರೆ ಹೆಣ್ಣು ಮಕ್ಕಳಿಗೆ ಇತ್ತಿತ್ತಲಾಗ ಈ ಕಾಡಿ ಈ ಕಾಡಿ ಹೆಣ್ಣು ಮಕ್ಕಳಿಗೆ ದೇವ್ರು ಬಂತಂದ್ರ ತಲೆ ಮೇಲೆ ಇರ್ತಕ್ಕಂಥ ಸರ್ಗ ತೆಗೆದು, ತಲೆ ಮೇಲೆ ಇರ್ತಕ್ಕಂಥ ಸರ್ಗ ತೆಗೆದು ಸತ್ತಕ್ಕೆ ಸುತ್ತಿ, ತಲೆಯಾಗಿರ್ತಕ್ಕಂಥ ಜಡಿ ಬಿಚ್ಚಿ ಏನ್ ಹೇಳ್ತಾರ ಹಗರ ಕುದುರೆಗೆ ತ್ರಾಸ ಮಾಡ. ಕುದುರೆಗೆ ಹೆಣ್ಣು ಕೇಳಿ ಹತ್ತಾಯಿ ಮುಂದಕ್ಕೆ ಟೇಬಲ್ ಹತ್ತಿಗೆ ಅದತ್ತಾಯಿ ಇರ್ಲಿ. ಕುದುರೆಗೆ ತ್ರಾಸ ಮಾಡಬೇಡವ. ಏನ್ ಹೇಳೋದು ಬಡಬಡ ಹೇಳ್ಬಿಡ್ತಾಯಿ. ಮಳೆ ಅಂತ ಆನಂದ ಕೊಟ್ಟಿದಿ. ಮಳೆ ಆಗುದು ಬೇಡವ. ನಾ ಬೇಕಂತ ಇವತ್ತು ಮೈ ಕೊಟ್ಟಿಲ್ಲ. ಹೇಳ್ತಾಯಿ ಹೇಳು ಮಗನ. ನಾ ಯಾರು ಯಾರವ ನಾ ಪ್ರಾಣಿನ ಬಡ್ಡಿ ಹುಡ್ಕೊಂಡು ಊರ್ ಹೊರಕುತ್ತೀನಿ ಮಗನ. ಹಾಗಾದ್ರೆ ಏನ್ ಮಾಡ್ಬೇಕು ತಾಯಿ? ಯಾವ ಊರ ಬರ್ಬೇಕಾದ್ರ ನಾ ಊರ ಬರ್ಬೇಕಾದ್ರ ಅಲ್ಲಿಗೆ ಕೊಂಬ ಹಚ್ಚಿ ಸನಾದರ್ ಕರ್ಕೊಂಡು ಊರ ತಂದು ಮಗನ ಸುಖನೇ ಮಾಡು ತಾಯಿ ಮಾಡು. ಗಚ್ಚಿ ಮಾತೇವ ಮಾಡು. ಊರ್ ಮಾತಾಯ್ತು. ಈ ಊರ್ ಮಾತ, ಇದು ಮನಿ ಮಾತ, ಇದು ಮನಿ ಮಾತ. ಮನಿ ಮಾತನ್ನ ಯಾರೇ ಸಿಟಿ ಬಂದಿರಿ.
ಈ ನಾರಾಯಣ ಸೂರ್ ಒಳಗ ಏಯ್ ನಾಗರ ಸೂರಾಗ ನಾರಾಯಣ ಸೂರ್ ಒಳಗ ಈ ಊರ್ ಗೌಡುಗ ಒಬ್ಬನಿಗೆ ಇಬ್ರು ಹೆಂಡ್ರು ಇರ್ತಾರೆ ಮತ್ತ ಒಬ್ಬನಿಗೆ ಗೌಡ್ರನ್ನ ಯಾರೇ ಬಂದಿರಪ್ಪ ಏ ಮಗನ ಇದೇ ಕಳ್ತ ಅಂತೇಳಿ ಹೌದು ಒಬ್ಬನಿಗೆ ಇಬ್ರು ಹೆಂಡ್ರು ಇರ್ತಾರ ಮಗನಿನ ಕಿದ್ದೇವ್ರು ಮತ್ತು ಈಗ ಒಂದೇ ಕಿಚ್ಚಿನ ಕಿಚ್ಚು ತೀರ್ಸೋಬೇಕಂದ್ರೆ ಮೋಸಿ ಅದನ್ನ ಕಿಚ್ಚ ಏನ್ ಹೇಳ್ತಾ ಹಾಗಾದ್ರೆ ಏ ಮಗ ಆ ಕಮಿಟಿ ಮಗ ಎಲ್ಲ ಗೌಡ ಬರ್ತಾನ ಬಂದಾನ ಮಗ ಬಂದಾನ ಹೇಳ ಇಲ್ಲೆಲ್ಲ ಹೇಳು ಇಡೀ ಕಾಲ್ ಪಟ್ಟಲೆ ಏನದು ಅದು ಯಾಕಾಗಲಕತ್ತಾಯಿ ಹೇಳ್ತಾ ಇಲ್ಲ ಹೌದು ಏನ್ ಹೇಳ ಮಗನ ಏನ್ ಹೇಳ್ತ ಹೇಳವ ಹಗರ ಏ ಮಗನ ಬಂಗಾರ ಚಲೋ ದೇವ್ರು ಎಲ್ಲಿ ಹೋದ ದೇವ್ರು ಬರ್ಕೊಂಡು ಒಂದು 2 ಕಿಲೋ ಬಂಡರಾಯಿ ಮಾಡಿದ್ರು ಏ ಮಗನ ಹೇಳವ ಕೆಟ್ಟತನ ಊರ್ ಮಾತಾಯ್ಯದ ಹೇಳ್ತಾ ಇನ್ನ ಇದು ಮನಿ ಮಾತ ಚಿಂತಿನ ಕೇಳಲೆ ಹಗರ ಬರ್ಲಿವ ಈ ಮಾಹಿತಿ ನಾವ್ ಎಲ್ಲೇ ಹಗರ ಬರ್ತಾಯಿ ಮಗನ ಅಲ್ಲಿ ಕಡಿ ಇಲ್ಲಿ ಕಡಿ ಎಲ್ಲಿ ಕಡಿ ಮಗನ ಹೊಟ್ಯಾಗ ಗಂಟೆ ಗುಬುರ್ಗಿರ್ಬೋದಲ್ಲ ಮಗನ ಇಲ್ಲೇ ನಾಗೇಶ್ವರ ಚಲೋ ಡಾಕ್ಟರ್ ತೋರ್ಸಂತ ಆಪರೇಷನ್ ಮಾಡಿ ತೆಗಿತಾರ ಅದಕ್ಕ ಇದು ದವಾಖಾನೆ ಹೋದ್ರ ಆರಾಮ ಮಗನೇ ಮತ್ತೆ ಎಲ್ಲಿ ಹೋದ ಆರಾಮ ಮಾತಾಡ್ಯವ ಹಗರ ಕುದುರೆಗೆ ತ್ರಾಸ ಮಾಡ್ಬೇಡ ತಾಯಿ ಹಗರ ಹೇಳ ಒಂದು ನಿಂಬಿಕೆ ಇದ್ರೆ ಹರಿಲಿ ಇಲ್ಲ ಸಿಗಲ್ಲ ಇಲ್ಲಿ ಹೊಡಿತಾರ ನಿಂಬಿಕೆ ಏ ಮಗನ ಹೇಳ ಹೊಟ್ಟೆಲ ಗಂಟೆ ಕಮ್ಮ ಆಗ್ಬೇಕಾದ್ರ ಇದು ಮನಿ ಗಂಟೆಲೆಪ್ಪ ಹೇಳು ಹೇಳಿ ಹೇಳು ಚಿಟ್ಟಿಟ್ಟು ಕೇಳಿ ಹೇಳವ ಮಗನ ಅಲ್ಲಿ ಕಡಿ ಇಲ್ಲಿ ಕಡಿ ಎಲ್ಲೆರ ಕಡಿಬೇಕು ಯಪ್ಪ ಮಗನ ಚಿತ್ರ ಕೇಳು ಹೇಳು ಹೊಸ ಕುದುರೆ ಬಂದು ನಾನು ಹಳಿ ಕುದುರೆ ಕಡೆ ಹೈಲ್ ಬಿಟ್ಟೆ ಅಲ್ಲೇ ಗೌಡ ಒಬ್ಬರಿಗೆ ತಿಳಿತು ಒಬ್ಬರಿಗೆ ತಿಳಿಲಿಲ್ಲ ನನಗೆ ತಿಳಿದಿಲ್ಲ ಹೊಸ ಕುದುರೆ ಅಂದ್ರೆ ಏನು ಹಳಿ ಕುದುರೆ ಅಂದ್ರೆ ಏನು ಹೌದು ಹೊಸ ಹೇಳ್ತಿ ಬಂದಳನ್ನ ಹಳಿ ಹೇಳ್ತಿ ಕಡೆ ಹೈಲ್ ಬಿಟ್ಟು ಆಯ್ತ್ರಿ ದೇವ್ರ ಆಯ್ತ್ರಿ ಒಂದ ಉತ್ತಮ ರೀತಿಯಿಂದ ನಕ್ಕೇರಿ ಇನ್ನು ಹೋರಿ ಬಸಣ್ಣ ಹೋರಿ ಗೌಡ ಅಣ್ಣಗಳು ಬರೀ ಜಾನಪದ ಹಾಡು ಹಾಡ್ಲಕತ್ತಾರ ಟ್ರೆಂಡಿಂಗ್ ಆಗಿದ್ದು ಹೊಸ